ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಗಿ 7 ಗಂಟೆ ಆಯಿತು ಪ್ರಿಯರೇ. ಎಲ್ಲಿದ್ದೀರಿ ನೀವು? ನಿಮಗೆ ಯಾಕೆ ಬೇಕು ಅನ್ನುತ್ತೀರಾ? ಬೇಕು ಪ್ರಿಯರೇ, ನೀವೆಲ್ಲರೂ ಚೆನ್ನಾಗಿರಬೇಕು, ನೀವೆಲ್ಲರೂ ವಾಕ್ಯದಿಂದ ಬಲಗೊಳ್ಳಬೇಕು, ನಿಮ್ಮ ವಿಷಯದಲ್ಲಿ ದೇವರಿಗೆ ಲೆಕ್ಕ ಒಪ್ಪಿಸುವವನಾಗಿ ಸೇವೆ ಮಾಡಬೇಕೆನ್ನುವುದು ನನ್ನ ಆಸೆ. ಅದಕ್ಕೆ ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ಆತಂಕ ಬಂದರೂ, ಎಷ್ಟೇ ಕೆಲಸ ಇದ್ರೂ, ಎಷ್ಟೇ ಪ್ರಯಾಣ ಇದ್ರೂ, ದೇವರು ಕೊಟ್ಟ ಸಂದೇಶವನ್ನು ಒಂದು 10-15 ನಿಮಿಷದವರೆಗೂ ನಿಮಗೆ ವಾಕ್ಯ ಸಾರಬೇಕು ಎಂದು ಪ್ರತಿದಿನ ಈ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮ ಮುಂದುವರಿಸುತ್ತಿದ್ದೇವೆ. ಇದನ್ನು ಎಷ್ಟೋ ದಿನಗಳಿಂದ, ವರ್ಷಗಳಿಂದ ಮುಂದುವರಿಸುತ್ತಿದ್ದೇವೆ. ನೀವು ನಮಗೆ ಎಷ್ಟೋ ಇಷ್ಟವಾಗಿದ್ದೀರಿ, ಕಾರಣ ನೀವು ದೇವರಿಂದ ಪ್ರೀತಿಸಲ್ಪಟ್ಟವರಾಗಿದ್ದೀರಿ. ಎಷ್ಟೋ ಆಸೆಯಿಂದ ಪ್ರತಿದಿನ ವಾಕ್ಯ ಕೇಳುವ ನೀವೇ ನಮಗೆ ಎಷ್ಟೋ ಅಮೂಲ್ಯರಾಗಿದ್ದೀರಿ. ನನ್ನ ತಂದೆಯ ಮಾತು ಕೇಳುವವರೇ ನನಗೆ ಸಹೋದರರು, ಸಹೋದರಿಯರು ಎಂದು ಯೇಸು ಹೇಳಿದಂತೆಯೇ, ನೀವು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಕ್ರಿಸ್ತನ ವಾಕ್ಯವನ್ನು ಪ್ರೀತಿಸುವಾಗ ನೀವು, ನಾವು ಕ್ರಿಸ್ತನ ರಕ್ತ ಸಂಬಂಧಿಗಳಾದೆವು. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸುವಂಥದ್ದು, ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥಿಸುವಂಥದ್ದು ನಮಗೆ ಎಷ್ಟೋ ಮೇಲುಕರವಾಗಿರುತ್ತೆ. ಬನ್ನಿ ಚಿಕ್ಕ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ಮತ್ತೊಮ್ಮೆ ನಿಮ್ಮ ವಾಕ್ಯಗಳನ್ನು ಧ್ಯಾನಿಸುತ್ತಿರುವಾಗ ನಮ್ಮೊಂದಿಗೆ ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಏನ್ ಪ್ರಿಯರೇ, ಎಷ್ಟೋ ವರ್ಷಗಳಿಂದ ದಿನಾಲೂ ದೇವರ ವಾಕ್ಯ ಕೇಳ್ತಾ ಇದ್ದೀರಲ್ಲವೇ? ನಾವು ಕೇಳ್ತಿದ್ದೇವೆ ಎಂದು ಹೇಳ್ತಾ ಇದ್ದೀರಲ್ಲವೇ? ನಾವು ಎಷ್ಟೋ ಮೇಲುಗಳನ್ನು ಹೊಂದುತ್ತಿದ್ದೇವೆ, ಬಲಗೊಳ್ಳುತ್ತಿದ್ದೇವೆ ಎಂಬುದಾಗಿ ಕೂಡ ನೀವು ವಾಟ್ಸಪ್ ಮೆಸೇಜಸ್ಗಳನ್ನು ಕಳಿಸ್ತಿದ್ದೀರಲ್ಲವೇ? ಹಾಗಾದರೆ ನಿಮ್ಮಲ್ಲಿ ದೇವರ ವಿಷಯವಾಗಿ ಆಸಕ್ತಿ ಹೆಚ್ಚಾಗಿದೆಯಾ? ದೇವರ ವಾಕ್ಯವನ್ನು ಪ್ರೀತಿಸುತ್ತಾ ಇದ್ದೀರಾ? ವಾಕ್ಯದಲ್ಲಿರುವ ಸಾರಾಂಶ ಏನೆಂಬುದು ಗಮನಿಸುತ್ತಾ ಇದ್ದೀರಾ? ಪರಿಶುದ್ಧ ಸತ್ಯವೇದ ವಚನಗಳನ್ನು ಪಠಿಸಿ, ಧ್ಯಾನಿಸಿ, ಅನುಸರಿಸುವುದು ರೂಢಿ ಮಾಡಿಕೊಳ್ತಿದ್ದೀರಾ? ಯಾವಾಗಲೂ ಬರೀ ಕೇಳುವವರಾಗಿರದೆ ನಿಮ್ಮಷ್ಟಕ್ಕೆ ನೀವೇ ಓದಿ, ಗ್ರಹಿಸಿಕೊಂಡು, ಅನುಸರಿಸಿ ಫಲಿಸುವವರಾಗಿರಬೇಕೆನ್ನುವುದು ದೇವರು ಕೋರುತ್ತಾರೆ. ತಿಮೋತಿಗೆ ಬರೆದಂತಹ 2ನೇ ಪತ್ರಿಕೆಯ 3ನೇ ಅಧ್ಯಾಯದ ವಚನ 15 ಮತ್ತು 14ನೇ ವಚನ ಓದುತ್ತೇನೆ ಕೇಳಿ. ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿವೆ. ಏನಂತೆ? ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿವೆ. ಏನಂತೆ? ಶಕ್ತಿಯುಳ್ಳವುಗಳಾಗಿವೆ ಅಂತೆ ಆ ಲೇಖನಗಳು. ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯ್ತಲ್ಲ? ನಿಮಗೆ ಚಿಕ್ಕಂದಿನಿಂದ ಪರಿಚಯವಿಲ್ಲದಿದ್ದರೂ ಈಗಲಾದರೂ ಪರಿಚಯ ಮಾಡಿಕೊಳ್ಳಿ. ನೀವು ಅನುದಿನದ ಧ್ಯಾನ ಪ್ರಾರಂಭಿಸಿದಂದಿನಿಂದ ನಿಮಗೆ ಪರಿಚಯವಾಯ್ತು. ನೀವು ಯೇಸುವಿಗೆ ನಿಮ್ಮ ಹೃದಯ ಅರ್ಪಿಸಿಕೊಟ್ಟದರಿಂದ ಪರಿಚಯವಾಯ್ತಲ್ಲ? ಹಾಗಾಗಿ ನೀನಾದರೂ ಕಲಿತು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ ನೆಲೆಯಾಗಿರು. ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸಿ ಅವುಗಳಲ್ಲಿ ದೃಢವಾಗಿರು. ಏನಂತೆ? ನಿನಗೆ ಕಲಿಸಿಕೊಟ್ಟಿರುವವರು ಯಾರೆಂಬುದನ್ನು ಆಲೋಚಿಸು. ಅಂದರೆ ಅದರಲ್ಲಿರುವ ಸಾರಾಂಶ ಏನಾಗಿದೆ ಎಂಬುದಾಗಿ ತಿಳಿದು ಅದರಲ್ಲಿ ದೃಢವಾಗಿ ನೆಲೆಗೊಂಡಿರು. ವೇವರಿಂಗ್ ಆಗಿ ಅಲ್ಲ, ಅಸ್ಥಿರವಾದ ಭಕ್ತಿಯೊಂದಿಗಲ್ಲ. ನಮಗೆ ಅನಾವೃಷ್ಟಿ, ಅತಿವೃಷ್ಟಿ ಎನ್ನುವ ರೀತಿಯಲ್ಲಿ ಅವಾಗವಾಗ ಭಕ್ತಿ ಬಂದು ಹೋಗುವ ರೀತಿಯಲ್ಲಿ ನಾವಿರಬಾರ್ದು. ಆ ತಾತ್ಕಾಲಿಕವಾದ ವೈರಾಗ್ಯ ಇರಬಾರ್ದು. ದೇವರ ವಾಕ್ಯವನ್ನು ಕ್ರಮವಾಗಿ ಧ್ಯಾನಿಸುವವನು ದೃಢವಾಗಿ ನೆಲೆಗೊಂಡು ದೇವರ ವಾಕ್ಯದ ಸಾರಾಂಶವನ್ನು ಹಿಡಿದುಕೊಂಡು ಬದುಕುವವನು ಆಶೀರ್ವದಿಸಲ್ಪಡ್ತಾನೆ. ಯಾಕೆಂದರೆ ಮುಂದೆ ನೋಡಿ 16ನೇ ವಚನ, ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವೂ ಏನಂತೆ? ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ದೇವರ ಮನಸ್ಸಿನಲ್ಲಿರುವಂತಹ ಮಾತು, ದೇವರ ಪ್ರಣಾಳಿಕೆಯನ್ನು ತಿಳಿಯಪಡಿಸುವಂತಹ ಮಾತು, ದೇವರ ಚಿತ್ತವನ್ನು ಅರಿತುಕೊಳ್ಳುವಂತೆ ಸಹಾಯ ಮಾಡುವ ದೇವರ ಪ್ರೇರೇಪಣೆಯಿಂದ 66 ಪುಸ್ತಕಗಳನ್ನು 40 ಗ್ರಂಥಕರ್ತರು ಬರೆದರೂ ಕೂಡ, 3 ವ್ಯತ್ಯಾಸವಾದ ಮೂಲ ಭಾಷೆಗಳಲ್ಲಿ ಬರೆದರೂ ಕೂಡ, ಅದರಲ್ಲೂ ಪಂಡಿತರು, ಪ್ರವೀಣರು, ಜ್ಞಾನವಂತರು, ವಿದ್ಯಾಹೀನರು, ಸಾಮಾನ್ಯರು ಬರೆದರೂ ಕೂಡ ಎಲ್ಲರೂ ಪವಿತ್ರಾತ್ಮ ದೇವರ ಪ್ರೇರೇಪಣೆಯಿಂದಲೇ ಬರೆದಿರೋದ್ರಿಂದ ಆ ಪುಸ್ತಕಗಳು, ಅದರಲ್ಲಿರುವ ವಚನಗಳೆಲ್ಲವೂ ನಾವು ಪಠಿಸುತ್ತಿರುವಾಗ ದೇವರ ವಾಕ್ಯದ ಸಾರಾಂಶವನ್ನು ನಾವು ನೋಡ್ತೇವೆ. ದೇರ್ ಆರ್ ನೋ ಕಾಂಟ್ರಡಿಕ್ಷನ್. ಅವರೆಲ್ಲ ಸಮಾವೇಶವಾಗಿಲ್ಲದಿದ್ರೂ ಕೂಡ ಅವರೆಲ್ಲರೂ ಪವಿತ್ರಾತ್ಮನಿಂದ ಪ್ರೇರೇಪಿಸಲ್ಪಟ್ಟಿರೋದ್ರಿಂದ ದೇವರು ಬಯಲುಪಡಿಸಿರುವ ಸಂಗತಿಗಳನ್ನು ನಮಗೆ ವಚನಗಳ ರೂಪದಲ್ಲಿ ಬರೆದಿರೋದ್ರಿಂದ ಈ ದಿನ ನಮಗೆ
ಆತನ ವಾಕ್ಯ ಅನೇಕರಿಗೆ ಲಭ್ಯವಾಗಿದೆ. ಎಲ್ಲಾ ಭಾಷೆಗಳವರಿಗೆ ಲಭ್ಯವಾಗಿರುವುದಕ್ಕಾಗಿ ದೇವರು ಸಿದ್ಧ ಮಾಡಿಟ್ಟಿರುವುದರಿಂದ ನಾವು ಆಶೀರ್ವದಿಸಲ್ಪಡ್ತಿದ್ದೇವೆ. ಅದಕ್ಕೆ ನಿಮ್ಮ ಬೈಬಲ್ ಓದಿರಿ. ನೀವು ಕನ್ನಡ, ಇಂಗ್ಲಿಷ್ ಅಷ್ಟು ಭಾಷೆಗಳಲ್ಲಿ ಬೈಬಲನ್ನು ಓದಿ ಅನೇಕ ವಿಷಯಗಳನ್ನು ಕಲಿತುಕೊಳ್ಳಿರಿ. ಯಾಕೆಂದರೆ ಬೈಬಲ್ ತರ್ಜುಮೆ ಮಾಡಿದಾಗ ಪ್ರತಿಯೊಂದು ವಾಕ್ಯವೂ ಕೂಡ ಒರಿಜಿನಲ್ ಇಬ್ರಿಯಾ ಇಲ್ಲವೇ ಗ್ರೀಕ್ ಭಾಷೆಯಲ್ಲಿರುವವುಗಳನ್ನೇ ಡೈರೆಕ್ಟ್ ಆಗಿ ಕನ್ನಡಕ್ಕೆ, ಡೈರೆಕ್ಟ್ ಆಗಿ ಇಂಗ್ಲಿಷಿಗೆ, ಡೈರೆಕ್ಟ್ ಆಗಿ ತೆಲುಗಿಗೆ ಮಾಡಿರೋದ್ರಿಂದ ಕೆಲವೊಂದು ಭಾಷೆಗಳಲ್ಲಿಲ್ಲದ ಪದಗಳು ಕೆಲವೊಂದು ಭಾಷೆಗಳಲ್ಲಿರೋದ್ರಿಂದ ಚೆನ್ನಾಗಿ ದೇವರ ವಾಕ್ಯವನ್ನು ನಾವು ಗ್ರಹಿಸಿಕೊಳ್ಳುವವರಾಗಿರ್ತೇವೆ. ಅದರಲ್ಲಿರುವ ಪೂರ್ಣ ಸತ್ಯವನ್ನು ಗುರುತಿಸಬಲ್ಲೆವು. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವೂ ಏನಾಗಿದೆ ಎಂದು ವಚನ ಹೇಳುತ್ತೆ, ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರದ ವಿಷಯದಲ್ಲಿ 4 ಕಾರ್ಯಗಳನ್ನು ನೋಡ್ತೇವೆ. 1, ಉಪದೇಶಿಸುವುದಕ್ಕೂ, ಅಂದರೆ ನಿಮಗೆ ಬೋಧಿಸುವುದಕ್ಕೂ, ನಿಮಗೆ ವಿವರಿಸುವುದಕ್ಕೂ. ಅದಕ್ಕಾಗಿಯೇ ಪ್ರಿಯರೇ, ಈ ದಿನ ಗಂಟೆಗಳವರೆಗೂ ದೈವ ಸೇವಕರು ಆ ವಾಕ್ಯದ ಸಾರಾಂಶವನ್ನು ವಿವರಿಸಲು ಸಾಧ್ಯವಾಗ್ತಿದೆ ನಿಮಗೆ ಅರ್ಥ ಆಗುವ ಶೈಲಿಯಲ್ಲಿ. ಆ ದಿನಂತೂ ಯೇಸುಕ್ರಿಸ್ತನು ಪ್ರತಿಯೊಂದು ಸಂದೇಶ ಸಾಮ್ಯಗಳಿಂದಲೇ ಮುಖ್ಯವಾದ ಗೂಢಾರ್ಥವಾದ ವಿಷಯಗಳನ್ನು ಸಾಮಾನ್ಯವಾದ ಉದಾಹರಣೆಗಳಿಂದ ಮನುಷ್ಯರು ಗ್ರಹಿಸಿಕೊಳ್ಳುವ ಹಾಗೆ ಬೋಧಿಸಿದ್ದಾರೆ. ಒಳ್ಳೆ ಬೋಧಕನಾಗಿದ್ದಾರೆ ನಮ್ಮ ಕರ್ತನಾದ ಯೇಸು. ದೇವರ ವಾಕ್ಯ ನಮಗೆ ಉಪದೇಶ ಕೊಡುತ್ತದೆ, ನಾವು ಹೇಗೆ ಬದುಕಬೇಕು ಎಂಬುದಾಗಿ ನಮಗೆ ಒಂದು ಗ್ರಹಿಕೆಯನ್ನುಂಟು ಮಾಡುತ್ತೆ. 2ನೇದಾಗಿ ಖಂಡಿಸುತ್ತದೆ. ವಾಕ್ಯ ಪ್ರಕಟಗೊಳ್ಳುತ್ತಿರುವ ಹಾಗೆಯೇ ನಮಗೆ ಪ್ರಕಾಶ ಉಂಟಾಗುತ್ತೆ. ಆಗ ಯಾವುದು ತಪ್ಪು ಯಾವುದು ಸರಿ ಎಂದು ಗೊತ್ತಾಗುತ್ತೆ. ನಾವು ಸ್ವಾನೀತಿಯಲ್ಲಿರುವಾಗ ನಾವೇ ಸರಿಯಾಗಿದ್ದೇವೆ ಅಂದ್ಕೊಳ್ತೇವೆ. ಅಷ್ಟೇ ಅಲ್ಲ, ಕತ್ತಲೆ ಇರುವವನು ತಾನೇ ಚೆನ್ನಾಗಿದ್ದೇನೆ ಅಂದ್ಕೊಳ್ತಾನೆ. ಆದರೆ ಬೆಳಕು ಬಂದ ಕೂಡಲೇ ತನ್ನಲ್ಲಿರುವ ಬಲಹೀನತೆಯನ್ನು, ತನ್ನಲ್ಲಿರುವ ಅಪವಿತ್ರತೆಯನ್ನು, ತನ್ನ ಸ್ಥಿತಿಯನ್ನು ಅರಿತುಕೊಳ್ಳುತ್ತಾನೆ. ಅದಕ್ಕೆ ಖಂಡಿಸುವ ವಾಕ್ಯ ಬೇಕಾಗಿದೆ. ಈ ದಿನದ ಪಾಸ್ಟರ್ಸ್ಗಳಿಗೆ ಖಂಡಿಸಿ ವಾಕ್ಯ ಸಾರುವುದಕ್ಕಾಗಿ ಅವಕಾಶ ದೊರಕುತ್ತಾ ಇಲ್ಲ. ಖಂಡಿಸಿದ್ರೆ ಓಡಿ ಹೋಗ್ತಾರೇನೋ, ಖಂಡಿಸಿದ್ರೆ ಬೇರೆ ಚರ್ಚಿಗೆ ಹೋಗ್ತಾರೇನೋ, ಖಂಡಿಸುವುದಾದರೆ ತಿರುಗಿ ಬೀಳ್ತಾರೇನೋ ಎಂಬ ಭಯ ಬರ್ತಿದೆ. ತಪ್ಪೆಂಬುದಾಗಿಯೇ ಹೇಳಬೇಕಾಗಿದೆ. ದೇವರ ವಾಕ್ಯ ಖಂಡಿಸುವಂಥದ್ದಾಗಿದೆ. ಇದ್ರೆ ಬೆಚ್ಚಗಾದ್ರೂ ಇರಿ, ಇಲ್ಲವೇ ತಣ್ಣಗಾದ್ರೂ ಇರಿ. ವಾಕ್ಯ ನಮಗೊಂದು ಕ್ಲಾರಿಟಿ ಕೊಡುತ್ತೆ, ಇದು ತಪ್ಪು, ಇದು ಸರಿ ಎಂದು, ಇದು ಸರಿಯಾಗಿದೆ, ಇದು ಸರಿಯಾಗಿಲ್ಲವೆಂದು ಎಂಬ ಗ್ರಹಿಕೆ ಇರಲಾರದೆ ನೀವು ವಾಕ್ಯ ಕೇಳಿದಾಗ ನಿಮ್ಮ ಮನಸಾಕ್ಷಿ ನಿಮ್ಮನ್ನು ಚುಚ್ಚದಿದ್ದರೆ, ನಿಮ್ಮ ತಪ್ಪು ನೀವು ಗ್ರಹಿಸಿಕೊಳ್ಳದಿದ್ದರೆ ಆ ವಾಕ್ಯ ಕಾರ್ಯ ಸಾಧಿಸುವುದಿಲ್ಲ. ಯಾಕೆಂದರೆ ದೇವರ ವಾಕ್ಯ ಸಜೀವವಾಗಿದೆ, ಇಬ್ಬಾಯಿ ಕತ್ತಿಗಿಂತಲೂ ಹದವಾಗಿದೆ, ಹೃದಯಾಂತರಾಳಗಳಲ್ಲಿ ತೂರಿಕೊಂಡು ನಮ್ಮ ಯೋಚನೆಗಳನ್ನು, ಆಲೋಚನೆಗಳನ್ನು ಕೂಡ ಶೋಧಿಸುತ್ತದೆ. ವಾಕ್ಯ ಖಂಡಿಸುವುದಕ್ಕೆ ಉಪಯುಕ್ತವಾಗಿದೆ. 1ನೇದು ಉಪದೇಶಕ್ಕೂ, 2ನೇದು ಖಂಡನೆಗೂ, 3ನೇದು ತಪ್ಪು ತಿದ್ದುವುದಕ್ಕೂ. ತಪ್ಪುಗಳನ್ನು ತಿದ್ದಬೇಕು ಪ್ರಿಯರೇ. ಮಕ್ಕಳು ಬೆಳೆಯುತ್ತಾ ಇದ್ದ ಹಾಗೆ ಅವರ ಎಷ್ಟು ತಪ್ಪುಗಳನ್ನು ನೀವು ತಿದ್ದಲ್ಲ ಹೇಳ್ರಿ. ಮಗನು ಬಲಗೈಯಿಂದ ಅನ್ನ ತಿನ್ನುವಾಗ, ಮಗನೇ ಆ ಕೈಯಲ್ಲ ಈ ಕೈಯಿಂದ ತಿನ್ನು ಅನ್ನುತ್ತೀರೋ ಇಲ್ಲವೋ? ನಿಮ್ಮ ಮಕ್ಕಳು ತಪ್ಪು ಕೆಲಸ ಮಾಡ್ತಿರುವಾಗ, ಬೇಡ, ಡೋಂಟ್ ಡೂ ದ್ಯಾಟ್, ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ, ಅದನ್ ಮಾಡಬೇಡ, ಹಾಗೆ ಮಾತಾಡಬೇಡ, ಹಾಗೆ ಕೆಳಗೆ ಬೀಳಿಸುತ್ತಾ ಅನ್ನ ತಿನ್ಬೇಡ, ಆ ರೀತಿ ಬಾಯಿ ತುಂಬಾ ಮುಸುರಿ ಮಾಡಿಕೊಳ್ಬೇಡ, ಚೆನ್ನಾಗಿ ನಡೆ, ಚೆನ್ನಾಗಿ ಕೂತ್ಕೋ, ಚೆನ್ನಾಗಿ ಓದ್ಕೋ ಎಂದು ಹೀಗೆ ಎಷ್ಟು ಸಾರಿ ನಾವು ನಮ್ಮ ಮಕ್ಕಳಿಗೆ ಸ್ವಾಭಾವಿಕವಾಗಿ ಮಾಡುವ ತಪ್ಪುಗಳನ್ನು ತಿದ್ದುತ್ತೇವಲ್ಲವೇ? ಮತ್ತು ಕ್ರಿಸ್ತನಲ್ಲಿ ಜನ್ಮಿಸಿರುವಂತಹ ಶಿಶುಗಳಾಗಿರುವ ವಿಶ್ವಾಸಿಗಳಿಗೆ ಪಿತೃಪಾರಂಪರ್ಯದಿಂದ ಬಂದಿರುವ ವ್ಯರ್ಥವಾದ ನಡವಳಿಕೆ ಇನ್ನೂ ಇರುತ್ತೆ. ಆ ಮಾತುಗಳು, ಆ ಆಲೋಚನೆಗಳು, ಯೋಚನೆಗಳು, ಆ ಹಳೆಯ ಅಭ್ಯಾಸಗಳು, ಆ ಆಚಾರಗಳು, ಅವೆಲ್ಲವುಗಳೊಳಗಿಂದ ವಾಕ್ಯ ಅವರು ಕೇಳ್ತಿರುವಾಗ ಅದುವರೆಗೂ ಅವರು ಅಭ್ಯಾಸ ಮಾಡಿಕೊಂಡಿರುವಂತಹ ತಪ್ಪುಗಳನ್ನೆಲ್ಲ ತಪ್ಪೆಂದು ಗುರುತಿಸುತ್ತಾರೆ, ತಮ್ಮನ್ನು ತಾವು ತಿದ್ದುಕೊಳ್ಳುತ್ತಾರೆ. ತಪ್ಪು ತಿದ್ದುಕೊಳ್ಳುವುದಕ್ಕಾಗಿ ದೇವರ ವಾಕ್ಯ ಕೇಳಬೇಕು ಪ್ರಿಯರೇ. ನನ್ನನ್ನು ತಿದ್ದಿರಿ ಏಸಯ್ಯ. ತಿದ್ದುಪಾಟು ನಮಗೆ ಬೇಕು, ಚಿಕ್ಕ ಪ್ರಾಯದಿಂದಲೇ ಬೇಕು. ನನ್ನನ್ನು ತಿದ್ದಿರಿ ದೇವರೇ, ನನ್ನನ್ನು ಶಿಕ್ಷಿಸಿರಿ ದೇವರೇ, ನನಗೆ ಗದರಿಸಿರಿ ದೇವರೇ, ನನಗೆ ಬುದ್ಧಿ ಹೇಳ್ರಿ ದೇವರೇ ಎಂಬ ಪದಗಳು ನಿಮ್ಮ ಪ್ರಾರ್ಥನೆಯಲ್ಲಿ ಕೂಡ ಈ ದಿನ ಕೇಳಿಸ್ತಾ ಇಲ್ವಲ್ಲ? ವಾಕ್ಯ ಕೇಳುವಾಗ ನಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಹೋಗ್ತಿರುವಾಗ ನಮ್ಮ ತಪ್ಪುಗಳೆಲ್ಲ ಕ್ಷಮಿಸಲ್ಪಡ್ತವೆ. ನಾವು ತಪ್ಪುಗಳಿಂದ ಹೊರಗೆ ಬರ್ತೇವೆ, ಪರಿಶುದ್ಧರಾಗಿ ದೇವರ ಮಕ್ಕಳಾಗಿ ಜೀವಿಸುತ್ತೇವೆ. ಅದಕ್ಕಾಗಿಯೇ ವಾಕ್ಯ ಕೇಳಬೇಕು. ಈ ದಿನ ನಾನು ಕಲಿಯಬೇಕಾದಂತಹ ಸತ್ಯ ಏನಾಗಿದೆ? ಈ ದಿನ ದೇವರು ನನಗೆ ಬೋಧಿಸಿರುವ ವಿಷಯವೇನಾಗಿದೆ? ನನ್ನನ್ನು ಗದರಿಸಿರುವ ವಿಷಯ ಏನಾಗಿದೆ?
ನಾನು ತಿದ್ದುಕೊಳ್ಳಬೇಕಾದದೇನೆಂದು ಪ್ರತಿದಿನ ವಾಕ್ಯ ಕೇಳಿದ ನಂತರ ನಿಮ್ಮನ್ನು ನೀವು ಪರಿಶೀಲಿಸಿಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಉಪದೇಶಿಸುವುದಕ್ಕೂ, ಖಂಡಿಸುವುದಕ್ಕೂ, ತಪ್ಪು ತಿದ್ದುವುದಕ್ಕೂ, ಇನ್ನೇನಂತೆ 4ನೇದಾಗಿ ನೀತಿಯ ಶಿಕ್ಷೆಗೆ ಉಪಯುಕ್ತವಾಗಿದೆ. ಶಿಕ್ಷಿಸುವುದಕ್ಕಾಗಿಯೂ ಕೂಡ ದೇವರ ವಾಕ್ಯವೆಂಬ ಬೆತ್ತ ಬಳಸಬೇಕಾಗಿದೆ. ಆದರೆ ಈ ದಿನ ಬಹಳಷ್ಟು ಜನ ದೇವರ ವಾಕ್ಯವನ್ನು ತಮ್ಮ ಕಿವಿಗಳಿಗೆ ಇಂಪಾಗಿರಬೇಕೆಂದು ಆಶಿಸುತ್ತಿದ್ದಾರೆ ಹೊರತು, ಆಶೀರ್ವಾದ ನುಡಿಗಳೇ ಪಾಸ್ಟರ್ ಅವರ ಬಾಯಿಂದ ಬರಬೇಕೆಂದು ಆಶಿಸುತ್ತಿದ್ದಾರೆ ಹೊರತು, ಅವರ ಸ್ಥಿತಿ ಏನೆಂದು ಅವರಿಗೆ ತೋರಿಸಿದಾಗ, ಅವರ ಹೃದಯ ಸ್ಥಿತಿಯನ್ನು ಅವರಿಗೆ ಬಯಲ್ಪಡಿಸಿದಾಗ, ಅವರ ತಪ್ಪುಗಳನ್ನು ಅವರಿಗೆ ಎತ್ತಿ ತೋರಿಸಿದಾಗ ತಿರುಗಿ ಬೀಳುವವರಾಗಿ, ಕೋಪ ಪಡುವವರಾಗಿ, ಬಾಧೆ ಪಡುವವರಾಗಿ, ದೇವರಿಂದ ದೂರ ಆಗುವವರಾಗಿದ್ದಾರೆ. ನೀವು ಅಂಥವರಾಗಿದ್ದೀರೋ? ದಯವಿಟ್ಟು ಈ ದಿನ ದೇವರ ವಾಕ್ಯದ ಬೆಲೆಯೇನೆಂದು ಅರಿತುಕೊಂಡು ನಿಮ್ಮ ತಪ್ಪುಗಳನ್ನೆಲ್ಲ ತಿದ್ದುಕೊಳ್ಳಿರಿ. ತಿದ್ದುಪಾಟನ್ನು ಅಸಹಿಸಿಕೊಳ್ಳುವವನು ಎಂದೂ ಉದ್ಧಾರವಾಗಲ್ಲ. ಕೀರ್ತನೆ 50ನೇ ಅಧ್ಯಾಯದಲ್ಲಿ ಒಂದು ವಚನ ಇದೆ ನೋಡಿ. ಕೀರ್ತನೆ 50ನೇ ಅಧ್ಯಾಯ ವಚನ 16 ಓದುತ್ತಾ ಇದ್ದೇನೆ, ಕೇಳ್ರಿ. ದುಷ್ಟರಿಗಾದರೂ ದೇವರು ಹೇಳುವುದೇನೆಂದ್ರೆ, ದುಷ್ಟರು ಅಂದ್ರೆ ಯಾರು? ಭಕ್ತಿ ಇಲ್ಲದವರು. ಒಮ್ಮೆ ಭಕ್ತಿಯಲ್ಲಿದ್ದವರು, ಈಗ ಭಕ್ತಿಯಲ್ಲಿ ಇಲ್ಲದೇ ಇರುವವರು. ಒಮ್ಮೆ ಯೇಸುವನ್ನು ನಂಬಿ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೇವೆ ಎಂಬುದಾಗಿ ಹೇಳಿಕೊಂಡವರು, ನಾವೇಸುವಿನ ಮಕ್ಕಳು, ನಮ್ಮ ತಾತ ಮುತ್ತಾತಂದರೆಲ್ಲ ಕ್ರೈಸ್ತರಾಗಿದ್ದಾರೆ ಎಂದು ಹೇಳಿಕೊಂಡು ಈ ದಿನ ಭಕ್ತಿಯಲ್ಲಿನ ಶಕ್ತಿ ಆಚರಿಸದವರಾಗಿದ್ದಾರೆ. ತುಟಿಗಳಿಂದ ದೇವರನ್ನು ಸ್ತುತಿಸುತ್ತಾ ಹೃದಯ ದೇವರಿಂದ ದೂರವಾಗಿಟ್ಕೊಳ್ಳುವಂತಹ ಸ್ಥಿತಿಯಲ್ಲಿದ್ದವರೊಂದಿಗೆ ದೇವರು ಮಾತಾಡ್ತಿದ್ದಾರೆ. ನನ್ನ ವಿಧಿಗಳನ್ನು ಪಠಿಸುವುದಕ್ಕೆ ನಿಮಗೇನು ಬಾಧ್ಯತೆ ಉಂಟು? ನನ್ನ ಸನ್ನಿಧಿಗೆ ಯಾಕೆ ಬರ್ತೀರಿ ನೀವು? ನನ್ನ ನಿಬಂಧನೆಯನ್ನು ಉಚ್ಚರಿಸುವುದು ನಿಮಗೇನು ಕೆಲಸ? ನನ್ನ ವಿಷಯಗಳನ್ನು ಯಾಕೆ ಸುಮ್ಮನೆ ದೇವರ ಸಾಕ್ಷಿಯೆಂದು ಹೇಳಿಕೊಳ್ತಿ? ಆತನ ವಾಕ್ಯಗಳನ್ನು, ವಾಗ್ದಾನಗಳನ್ನು ಸುಮ್ಮನೆ ಯಾಕೆ ಬಾಯಿಂದ ಉಚ್ಚರಿಸುತ್ತಾ ಇರ್ತೀರಿ? ನೀವು ವಾಕ್ಯವನ್ನು ನಿಮ್ಮ ಬಾಯಲ್ಲಿ, ನಿಮ್ಮ ಹೃದಯದಲ್ಲಿ ಒಂದು ವೇಳೆ ಇಟ್ಟುಕೊಳ್ಳುವಾಗ ಆ ವಾಕ್ಯ ನಿಮ್ಮನ್ನು ತಿದ್ದುತ್ತದೆ, ಖಂಡಿಸುತ್ತದೆ, ನಿಮಗೆ ಸರಿಯಾದ ದಿಕ್ಕು ತೋರಿಸುತ್ತದೆ. ನೀವೋ ನನ್ನ ಸುಶಿಕ್ಷಣವನ್ನು ಹಗೆ ಮಾಡುತ್ತೀರಲ್ಲ, ಅಂದರೆ ತಿದ್ದುಪಾಟನ್ನು ಮಾಡಿಕೊಳ್ಳಲಾರದಂತೆ, ಏನೋ ಗಿಳಿ ನುಡಿದಂತೆ ದೇವರ ಮಾತುಗಳನ್ನು ನುಡಿಯುವುದರಿಂದ ಏನು ಪ್ರಯೋಜನ? ನೀವೇನನ್ನು ಬೋಧಿಸುತ್ತಿದ್ದೀರೋ ಅದು ನಿಮ್ಮನ್ನು ಸರಿಪಡಿಸಬೇಕಲ್ಲವೇ? ನೀವಿತರರಿಗೆ ಏನು ಹೇಳ್ತಿದ್ದೀರೋ ಆ ವಿಷಯದಲ್ಲಿ ನೀವು ಸರಿಯಾಗಬೇಕಲ್ಲವೋ? ತಿದ್ದುಪಾಟು ನಿಮಗೆ ಅಸಹ್ಯವಾಗಿದೆ. ನನ್ನ ಆಜ್ಞೆಯನ್ನು ಉಲ್ಲಂಘಿಸಿ ನೀವು ಅಲಕ್ಷ್ಯ ಮಾಡುತ್ತಾ ಇದ್ದೀರಿ. ನೀವು ಚೋರರೊಡನೆ ಸಂತೋಷದಿಂದ ಸೇರುತ್ತೀರಿ. ಜಾರರ ಒಡನಾಟ ನಿಮಗೆ ಇಷ್ಟ. ನಿಮ್ಮ ಬಾಯಿಯನ್ನು ಕೇಡಿಗೆ ಒಪ್ಪಿಸುತ್ತೀರಿ. ಸಹೋದರರನ್ನು ಕ್ಷುದ್ರ ಮಾಡುತ್ತಾ ಕೂತ್ಕೊಳ್ತೀರಿ. ನಿಮ್ಮ ಬದುಕಲ್ಲಿ ಮಾರ್ಪಡುವಿಕೆ ಇಲ್ವಲ್ಲ? ನೀವು ಚಾಡಿ ಹೇಳುವವರಾಗಿದ್ದೀರಿ. ನೀವು ನಿಂದೆ ಹೊರಿಸುವವರಾಗಿದ್ದೀರಿ. ನೀವು ವ್ಯಭಿಚಾರಿಗಳೊಂದಿಗೆ ಸೇರಿಕೊಂಡಿದ್ದೀರಿ. ನೀವು ಕಳ್ಳರೊಂದಿಗೆ ಸಹವಾಸ ಮಾಡುವವರಾಗಿದ್ದೀರಿ. ನಿಮ್ಮ ಬದುಕಿನಲ್ಲಿ ದೇವರಿಗಾಗಿ ಬದುಕಬೇಕೆಂಬ ತಿದ್ದುಪಾಟು ಇನ್ನೂ ಬರಲಿಲ್ವಲ್ಲ? ಪರಿಶುದ್ಧತೆ ನೀವು ಕೋರಿಕೊಳ್ತಾ ಇಲ್ವಲ್ಲ? ನಿಮ್ಮ ಬದುಕಿನಲ್ಲಿರುವ ತಪ್ಪುಗಳನ್ನು ಒಪ್ಪಿಕೊಂಡು ನೀವು ಬಿಟ್ಟು ಬಿಡ್ತಾ ಇಲ್ವಲ್ಲ? ಇಂತಹ ಕೆಲಸಗಳನ್ನು ಮಾಡಿದ್ರೂ ನಾನು ಮೌನವಾಗಿದ್ದರೆ ನಾನು ನಿಮ್ಮವನೆಂದು ಭಾವಿಸುತ್ತೀರೋ? ಒಂದು ದಿನ ಇವುಗಳನ್ನೆಲ್ಲ ಸಾಲು ಸಾಲಾಗಿ ನಿಮ್ಮ ಮುಂದಿಟ್ಟು ನಿಮ್ಮನ್ನು ಗದರಿಸುವೆನು. ಆಗ ನಿಮ್ಮನ್ನು ತಪ್ಪಿಸುವವರು ಯಾರೂ ಇಲ್ಲ ಎಂಬ ಒಂದು ಕಠಿಣವಾದ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಕೀರ್ತನೆ 50ನೇ ಅಧ್ಯಾಯ ಹಾಗೂ ತಿಮೋತಿಗೆ ಬರೆದ 2ನೇ ಪತ್ರಿಕೆಯಲ್ಲಿ. ಆ 2ನೇ ಅಧ್ಯಾಯವನ್ನು ನೀವು ಪೂರ್ತಿಯಾಗಿ ಓದಿ ಧ್ಯಾನಿಸಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ವಾಕ್ಯ ಕೇಳ್ತಿದ್ದೇವೆ ಎಂದು ಹೇಳಿಕೊಳ್ತಾ ತಪ್ಪುಗಳನ್ನು ತಿದ್ದುಕೊಳ್ಳದೆ, ಜೀವಿತ ಮಾರ್ಪಡಿಸಿಕೊಳ್ಳದೆ, ವಾಕ್ಯ ಸಾರಾಂಶ ಗ್ರಹಿಸಿಕೊಳ್ಳದೆ, ವಾಕ್ಯಾನುಸಾರವಾಗಿ ಜೀವಿಸಲಾರದೆ ತಮ್ಮ ಹೃದಯ ಕಠಿಣಪಡಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನು ಈ ದಿನ ವಿಶೇಷವಾಗಿ ದರ್ಶಿಸಿರಿ. ಪ್ರತಿದಿನ ನನ್ನ ದೇವರು ನನಗೆ ಏನನ್ನು ನುಡಿಯುತ್ತಾರೋ ನಾನು ಒಪ್ಪಿಕೊಂಡು ತಿದ್ದುಕೊಳ್ಳಬೇಕಾದ ವಿಷಯಗಳೇನಾಗಿವೆ, ನಾನು ಸರಿಪಡಿಸಿಕೊಂಡು ಗ್ರಹಿಸಿಕೊಂಡು ತಿದ್ದುಕೊಳ್ಳಬೇಕಾದ ವಿಷಯಗಳೇನಾಗಿವೆ ಎಂಬುದಾಗಿ ಗ್ರಹಿಸಿಕೊಂಡು ನಿಮ್ಮ ವಾಕ್ಯಾನುಸಾರವಾಗಿ ಜೀವಿಸಿ 100ರಷ್ಟು ಫಲಿಸುವ ವಿಶ್ವಾಸಿಗಳಾಗಿರಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಕಳಿಸಿಕೊಡಿರಿ. ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮೆಲ್ಲರಿಗೋಸ್ಕರ ನಾವು ಪ್ರಾರ್ಥಿಸುತ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೇ ದೇವರು ನಮಗೆ ಉತ್ತರಿಸ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.